ಅನಿಯಮಿತ ಮುಟ್ಟು ಏನಿರ್ತೈತಲ್ಲ ಅದಕ್ಕೆ ಕೆಲವೊಂದು ಮನೆಮದ್ದುಗಳನ್ನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲೇದಾಗಿ ಕರಿ ಎಳ್ಳ ಮತ್ತು ಬೆಲ್ಲ ಏನಿರ್ತೈತಲ್ಲ ಇದನ್ನೆರಡು ಸೇರಿಸಿ ಎಳ್ಳಿನ ಉಂಡೆ ಮಾಡಿಕೊಂಡು ನಿಯಮಿತವಾಗಿ ತಿನ್ನೋದ್ರಿಂದನೂ ಅನಿಯಮಿತ ಮುಟ್ಟು ಏನಿರ್ತೈತಿ ಅದು ಕಂಟ್ರೋಲಿಗೆ ಬರ್ತೈತಿ. ಇನ್ನೊಂದು ಪೀರಿಯಡ್ಸ್ನಾಗ ಆಗುವಂತ ಹೆಚ್ಚಾಗಿ ನೋವು ಆಗತ್ತಿತ್ತಂದ್ರ ಎಳ್ಳೆಣ್ಣೆನ ಜೇನುತುಪ್ಪದೊಂದಿಗೆ ಸೇರಿಸಿ ಸೇವಿಸಬೇಕು. ಮೂರನೇದು ಪೀರಿಯಡ್ಸ್ ನಲ್ಲಿ ಆಗೋ ಹೊಟ್ಟೆ ನೋವು ಅಂದ್ರ ಪೀರಿಯಡ್ಸ್ನಾಗ ಜಾಸ್ತಿ ಹೊಟ್ಟೆ ನೋಸಾತಿತ್ತಂತಂದ್ರ ಹಿಂಗ ಮತ್ತು ಜೀರಿಗೆ ಏನಿರ್ತೈತಲ್ಲ ಅದನ್ನೆರಡು ಸಮ ಪ್ರಮಾಣದಲ್ಲಿ ಬೆರೆಸಿ ನೀವು ತಿನ್ಬೋದು. ಇದಷ್ಟ ಅಲ್ದ ನೀವು ಜೀರಿಗೆ ಕಷಾಯದೊಳಗೆ ಸ್ವಲ್ಪ ಹಿಂಗನ್ನ ಸೇರಿಸಿ ಕುಡಿಯೋದ್ರಿಂದನೂ ನಿಮಗೆ ಪೀರಿಯಡ್ಸ್ನಾಗ ಏನು ಹೊಟ್ಟೆ ನೋವು ಆಗ್ತಿರ್ತೈತಲ್ಲ ಅದು ಕಡಿಮೆ ಆಕೋತ ಬರ್ತೈತಿ. ಇನ್ನು ಆಯುರ್ವೇದದೊಳಗೆ ಹೇಳ್ತಾರೆ ಶತಾವರಿ ಬೇರಿನ ರಸ ಅಥವಾ ಶತಾವರಿ ಕಲ್ಪ ಅಂತ ಏನು ಸಿಗ್ತೈತಲ್ಲ ಅದನ್ನ ನೀವು ಕುಡಿಯೋದ್ರಿಂದ ಪೀರಿಯಡ್ಸ್ನಾಗ ಎಕ್ಸ್ಟ್ರಾ ಅಂದ್ರೆ ಜಾಸ್ತಿ ಡಿಸ್ಚಾರ್ಜ್ ಏನಾಗ್ತಿರ್ತೈತಿ ಅದು ಕಡಿಮೆ ಆಗ್ತೈತಿ. ಮತ್ತು ಲೋಳೆ ಸರ ಅಂತ ಏನು ಕರಿತೀವಲ್ಲ ಅದು ಯಾವುದೇ ರೀತಿ ನಿಮ್ಗೆ ಋತುಚಕ್ರದ ಸಮಸ್ಯೆ ಇತ್ತಂದ್ರೆ ಅದಕ್ಕೆಲ್ಲದಕ್ಕೂ ನಾವು ರಾಮಬಾಣ ಅಂತೇಳಿ ಕರಿತೀವಿ.